ನಮಸ್ತೆ, ಸರೋಜಾ ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಅತ್ತಿಗುಪ್ಪೆ, ಬೆಂಗಳೂರು. ಇವತ್ತಿನ ವಿಡಿಯೋದಲ್ಲಿ ಹೊಟ್ಟೆ ಭಾಗದಲ್ಲಿರೋ ಎಕ್ಸ್ಟ್ರಾ ಫ್ಯಾಟನ್ನು ಕರಗಿಸೋದಕ್ಕೆ ಕೆಲವು ಆಸನ ಮಾಡ್ತಾರೆ. ಈಗ ಮಾಡಿ ಶುರು ಮಾಡಿ. ನಿಧಾನ ಹಿಂದಕ್ಕೆ ಮಲಕ್ಕೊಳ್ಳಿ. ಕಾಲು ಪಾದಗಳು ಸ್ಲ್ಯಾಂಟಾಗಿ ಇಟ್ಕೊಳ್ಳಿ. ಕಾಲು ಮಂಡಿಗಳನ್ನು ಸ್ವಲ್ಪ ಮಡಿಸ್ಕೊಳ್ಳಿ. ಈಗ ನಿಧಾನ ಮೇಲಕ್ಕೆ ಬನ್ನಿ. ಇನ್ಹೇಲ್ ಕಮ್ ಅಪ್. ಕೈ ಸ್ಟ್ರೆಚ್ ಮಾಡ್ತಾ ಮೇಲಕ್ಕೆ ಬನ್ನಿ. ಹಾಗೆ ಹಿಂದಕ್ಕೆ ಹೋಗಿ ಕೈನ ಕಿರುಬೆರಳನ್ನು ಒಳಗೆ ಟರ್ನ್ ಮಾಡ್ಕೊಂಡು ಬನ್ನಿ. ಹೊಟ್ಟೆ ಭಾಗದಲ್ಲಿರೋ ಎಕ್ಸ್ಟ್ರಾ ಫ್ಯಾಟ್ ಕರಗಬೇಕು ಮಾಡಿ. ಮತ್ತು ಮಸಲ್ಸ್ ಚೆನ್ನಾಗಿ ಟೋನ್ ಅಪ್ ಆಗಬೇಕು, ಶಕ್ತಿ ಬರಬೇಕು. ಸ್ವಲ್ಪ ನಡ್ಕ ಬರುತ್ತೆ ಇದನ್ನು ಮಾಡುವಾಗ ಬಿಗಿನಿಂಗಲ್ಲಿ. ಇದೆಲ್ಲರೂ ಅಭ್ಯಾಸ ಮಾಡ್ಕೊಳ್ಳಿ. ತುಂಬ ಒಳ್ಳೆಯ ಆಸನ ಎಕ್ಸ್ಟ್ರಾ ಫ್ಯಾಟ್ ಕರಗೋದಕ್ಕೆ. ಶುರು ಮಾಡಿ. ಸೆಕೆಂಡ್ ರೌಂಡ್ ಮಾಡಿ. ಬ್ರೀದ್ ಇನ್, ಕಮ್ ಅಪ್. ಬ್ರೀದ್ ಔಟ್, ಹಿಂದಕ್ಕೆ. ಉಸಿರಾಟದ ಜೊತೆಗೆ ಮಾಡಿ, ಆವಾಗ ನಿಮಗೆ ಸುಸ್ತಾಗಲ್ಲ. ಕಷ್ಟ ಆದರೆ ಹಗ್ಗ ಹಿಡ್ಕೊಂಡು ಮಾಡ್ಬೋದು. ಇಲ್ಲಿ ಸ್ವಲ್ಪ ಅಭ್ಯಾಸ ಇರೋದ್ರಿಂದ ಹಾಗೆ ಮಾಡ್ತಿದ್ದಾರೆ. ನೀವು ಮನೇಲಿ ಮಾಡ್ಕೊಳ್ಳಿ, ಬೇರೆಯವ್ರಿಗೂ ಶೇರ್ ಮಾಡಿ. ಇದು ತುಂಬ ಹೆಲ್ಪ್ ಆಗುತ್ತೆ. ನಿಮಗೆ ಬೆನ್ನಿಗೂ ಶಕ್ತಿ ಬರುತ್ತೆ. ಮತ್ತು ಎಕ್ಸ್ಟ್ರಾ ಫ್ಯಾಟು ಬಟಕ್ಸಲ್ಲಿರೋದು, ತೈಸಲ್ಲಿರೋದು, ಹೊಟ್ಟೆ ಭಾಗದಲ್ಲಿರೋದು ನಿಮಗೆ ಗೊತ್ತಾಗುತ್ತೆ. ಇದೆಲ್ಲ ಅಭ್ಯಾಸ ಮಾಡಿದ್ಮೇಲೆ ಹೊಟ್ಟೆ ಭಾಗ ಎಷ್ಟು ಹಗುರವಾಗ್ತಾ ಇದೆ. ಮತ್ತು ಡೈಜೆಷನ್ ಚೆನ್ನಾಗಾಗುತ್ತೆ. ಪೀರಿಯಡ್ಸ್ ಪ್ರಾಬ್ಲಮ್ಮು ಕಡಿಮೆ ಆಗುತ್ತೆ. ಡ್ಯೂರಿಂಗ್ ದ ಪೀರಿಯಡ್ಸ್ ಮಾಡೋಕ್ಕೆ ಹೋಗಬೇಡಿ ಅಷ್ಟೇ. ಬೇರೆಯವ್ರಿಗೆ ಇದನ್ನೆಲ್ಲ ಹೇಳ್ಕೊಡಿ. ಸುಲಭವಾಗಿರೋ ಆಸನ. ಎಲ್ರದ್ದು ಉಪಯೋಗ ಪಡ್ಕೊಳ್ಳಿ. ಎಲ್ಲರೂ ಆರೋಗ್ಯವಾಗಿರಿ. ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಬೆನ್ನ ಮೇಲೆ ಮಲಕ್ಕೊಳ್ಳಿ. ಎಲ್ಲರೂ ಬೆನ್ನ ಮೇಲೆ ಮಲಕ್ಕೊಂಡು ಡೀಪ್ ಇನ್ಹಲೇಷನ್ ಎಕ್ಸಲೇಷನ್ ಮಾಡಿ. ಪಾದಗಳನ್ನು ಸೇರಿಸಿ ಸುಪ್ತ ತಾಡಾಸನ ಇದು. ಕೈಗಳು ಕಾಲುಗಳು ಎಲ್ಲ ಸ್ಟ್ರೆಚ್ ಆಗ್ತಿರೋದ್ರಿಂದ ಬೆನ್ನಿನ ಭಾಗ ಇಷ್ಟೊತ್ತು ಮಾಡಿದ್ರಲ್ಲ ಅಬ್ಡಮನ್ ಎಕ್ಸಸೈಸು, ಅದು ಬೆನ್ನಿನ ಭಾಗ ರಿಲ್ಯಾಕ್ಸ್ ಆಗುತ್ತೆ ಇದು ಮಾಡೋದ್ರಿಂದ. ಮತ್ತು ಉಸಿರಾಟವನ್ನು ನಿಧಾನಗೊಳಿಸ್ತಾ ಇರಬೇಕು. ನಿಧಾನ ಮೇಲಕ್ಕೆ ಬಂದು ಕೂತ್ಕೊಳ್ಳಿ. ಈ ಕಡೆ ಟರ್ನ್ ಮಾಡ್ಕೊಳ್ಳಿ. ರಿಲ್ಯಾಕ್ಸ್ ಮಾಡಿ.